सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथास्य शिष्यं श्रीशङ्कराचार्यमथास्य पद्मपादं च हस्तामलकं च शिष्यं तं तोटकं वात्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताभ्यप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत् पूज्यपाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एक सूत्रात्मकेस्मिन् सप्तविंशतितमे तन्निर्धारणाधिकरणे तस्मिन् अधिकरणे उपनिबद्धम् एकमात्रं सूत्रं द्विवारं पठित्वा स्तोत्रार्थं तद्भाष्यभागं च यथाचार्यानुग्रहम् इदानीं विचारयामः। इदं सूत्रं पादादितः द्वाचत्वारिंशत् सूत्रम्। सर्वाग्रे शङ्कर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वाचत्वारिंशत् सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे शङ्कर भगवत् पूज्यपादानां प्रशस्ति श्लोकमेकं द्विवारं पठामः। ॐ देहादि ब्रह्म पर्यन्ते भोग्ये तुच्छत्वधियुतम्
ದೇಹಾದಿ ಬ್ರಹ್ಮ ಪರ್ಯಂತೆ ಭೋಗ್ಯೇ ತುಚ್ಛತ್ವಧೀಯುತಂ ಆರ್ತಾನಾಮಾರ್ತಿ ಹಂತಾರಂ ಜಿಜ್ಞಾಸು ವಿಷಯಚ್ಛಿದಂ ಮದೀಯ ಹೃತ್ಸರೋಜಾತ ನಿವೇಶಿತ ಪದದ್ವಯಂ ಶಂಕರಂ ಬ್ರಹ್ಮನಿಷ್ಠಂ ತಂ ಧ್ಯಾಯಾಮಿ ಭವಮುಕ್ತಯೇ. ಓಂ ದೇಹಾದಿ ಬ್ರಹ್ಮ ಪರ್ಯಂತೆ ಭೋಗ್ಯೇ ತುಚ್ಛತ್ವಧೀಯುತಂ ಆರ್ತಾನಾಮಾರ್ತಿ ಹಂತಾರಂ ಜಿಜ್ಞಾಸು ವಿಷಯಚ್ಛಿದಂ ಮದೀಯ ಹೃತ್ಸರೋಜಾತ ನಿವೇಶಿತ ಪದದ್ವಯಂ ಶಂಕರಂ ಬ್ರಹ್ಮನಿಷ್ಠಂ ತಂ ಧ್ಯಾಯಾಮಿ ಭವಮುಕ್ತಯೇ. ನಿನ್ನೆ ಒಂದು ಶೃಂಗೇರಿಯಿಂದ ಒಂದು ಪಬ್ಲಿಷ್ ಆಯಿತು, ಯಾವುದೋ ಒಂದು ಅದು ನೋಡ್ತಾ ಇದ್ದೆ. ಅದರಲ್ಲಿ ಈ ಶ್ಲೋಕ ಇತ್ತು. ಇದು ಬೇರೆ ಸಂದರ್ಭಕ್ಕೆ ಅದೇನು ಬರೆದಿದ್ರು, ಬೇರೆ ಒಬ್ಬರ ಕುರಿತು ವಿಚಾರಿಸಲಿ. ಅದನ್ನ ಸ್ವಲ್ಪ ನಾನು ಈ ಬದಲಾವಣೆ ಮಾಡ್ಕೊಂಡ್ಬಿಟ್ಟೆ. ಈ ಶಂಕರ ನಾವು ಹೇಳ್ತೀವಲ್ಲ ಈ ಧ್ಯಾನ ಶ್ಲೋಕ, ಆ ಪ್ರಶಸ್ತಿ ಶ್ಲೋಕ, ಅದಕ್ಕೆ ತಕ್ಕಂತೆ ಒಂದು ಸ್ವಲ್ಪ ಬದಲಾವಣೆ ಮಾಡಿಕೊಂಡೆ. ಚೆನ್ನಾಗಿದೆ, ಬಹಳ ಶ್ಲೋಕ ತುಂಬಾ ಚೆನ್ನಾಗಿದೆ. ದೇಹಾದಿ ಬ್ರಹ್ಮ ಪರ್ಯಂತೆ ಭೋಗ್ಯೇ ತುಚ್ಛತ್ವ ಧೀಯುತಂ. ದೇಹಾದಿ ಬ್ರಹ್ಮ ಪರ್ಯಂತೆ ನೋಡಿ, ಈ ದೇಹದಿಂದ ಹಿಡಿದು ಅಲ್ಲಿಂದ ಪ್ರಾರಂಭ ಆಗುತ್ತೆ, ಅಲ್ಲಿಂದ ಎಲ್ಲಿವರೆಗೆ? ಬ್ರಹ್ಮ ಪರ್ಯಂತೆ, ಎಲ್ಲಿವರೆಗೆ? ಹಿರಣ್ಯ ಗರ್ಭ ಬ್ರಹ್ಮನವರೆಗೂ ಕೂಡ ಯಾವ ಒಂದು ಭೋಗ್ಯ ವಸ್ತುಗಳು, ಭೋಗ್ಯ ಲೋಕಗಳು ಅಂತ ಇದೆಯೋ, ಆ ಎಲ್ಲ ಭೋಗ್ಯ ಲೋಕಗಳಲ್ಲಿ, ಭೋಗ್ಯ ವಿಷಯಗಳಲ್ಲಿ ಏನಾಗಿದೆ? ತುಚ್ಛತ್ವಧೀಯುತಂ ಅಂದ್ರೇನು? ಅದು ಈ ಶಾಶ್ವತ ತುಚ್ಛತ್ವ ಅಂದ್ರೆ ಕೆಟ್ಟ ಪದ ಅಲ್ಲ. ಅದು ತುಚ್ಛತ್ವ ಅಂದ್ರೆ ಅದರ ಬಗ್ಗೆ ಅನಾದರಣೆಯನ್ನ ತೋರಿಸುವ ಬುದ್ಧಿಯುಳ್ಳವನಾದ. ಆದ್ರೆ ಅದಕ್ಕೆಲ್ಲ ಅನಾದರ ಏನಿಲ್ಲ, ಅದ್ರ ಪಾಡ ಇರುತ್ತೆ ಬಿಡಿ, ನಮ್ಗೆ ಸಂಬಂಧ ಇಲ್ಲ, ಅನಾತ್ಮ ವಸ್ತು ಅದು ಅಂತಂದ್ಬಿಟ್ಟು ಆ ದೇಹಾದಿ ಬ್ರಹ್ಮ ಪರ್ಯಂತವಾಗಿರತಕ್ಕಂತ ಎಲ್ಲ ಭೋಗ್ಯ ಜಾತಗಳಲ್ಲೂ ಕೂಡ, ಭೋಗ್ಯ ಸಮೂಹಗಳಲ್ಲೂ ಕೂಡ ಅನಾದರ ಬುದ್ಧಿಯುಳ್ಳವನಾಗಿ ಮತ್ತು ಆರ್ತಾನಾಂ ಆರ್ತಿಹಂತಾರಂ, ಆರ್ತಾನಾಂ ಯಾರು ಆರ್ತರಾಗಿದ್ದಾರೋ, ದೀನರಾಗಿದ್ದಾರೋ, ಅಂದ್ರೇನು? ಮೋಹಾಂಧಕಾರದಲ್ಲಿ ಅಜ್ಞಾನದಲ್ಲಿ ಬಿದ್ದು ತೊಳಲಾಡುತ್ತಿದ್ದಾರೋ ಅವರೆಲ್ಲರ ಆರ್ತಿ ಹಂತಾರಂ, ಮೋಹವನ್ನ ಹಂತಾರಂ ನಾಶಪಡಿಸುವವನು, ಮತ್ತು ಜಿಜ್ಞಾಸು ವಿಷಯಚ್ಛಿದಂ. ಇಲ್ಲೊಂದು ಸ್ವಲ್ಪ ಇದು ಜಿಜ್ಞಾಸು ವಿಷಯಚ್ಛಿದಂ ಅಂತ ಇದೆ. ಏನು ಜಿಜ್ಞಾಸು ವಿಷಯಚ್ಛಿದಂ ಅಂದ್ರೆ ಅದನ್ನ ಹೊಡೆದಾಕ್ತಕ್ಕಂಥವನು, ನಿವಾರಣೆ ಮಾಡ್ತಕ್ಕಂಥವನು ಅಂತ ಅರ್ಥ. ಛಿದ ಅಂದ್ರೆ ಛೇದನ, ನಿವಾರಣೆ ಮಾಡತಕ್ಕಂಥದ್ದು ಅಂತ ಅರ್ಥ. ಜಿಜ್ಞಾಸು ವಿಷಯ ಏನ್ರಿ? ಜಿಜ್ಞಾಸು ವಿಷಯವನ್ನ ನಿವಾರಣೆ ಮಾಡ್ತಕ್ಕಂಥವನು ಅಂದ್ರೆ ಏನರ್ಥ ಅಂದ್ರೆ, ಇಲ್ಲಿ ವಿಷಯ ಅಂತ ನೋಡಿ ಸಂಸ್ಕೃತ ಭಾಷೆ ಪ್ರೋತ್ಸಾಹ ಹಾಗೆ ಮಾಡ್ಬೇಕು ಅನ್ನೋ ಉದಾಹರಣೆ ಇದು. ತುಂಬಾ ಚೆನ್ನಾಗಿತ್ತು. ಜಿಜ್ಞಾಸು ವಿಷಯಚ್ಛಿದಂ, ಇಲ್ಲಿ ಶಕಾರ ಇದೆಯಲ್ಲ ವಿಷಯ ಅನ್ನುವಾಗ, ಈ ಶಕಾರವನ್ನ, ಇದು ಯಾವ ಶಕಾರ? ಇದು ತಾಲವ್ಯ ಶಕಾರ. ಯಾವ್ದಿದು? ಶಂಕರ್ಷ ಅಂತಾರಲ್ಲ ಅದು ತಾಲವ್ಯ ಶಕ. ಶಂಕರ್ಷ ಲೌಕಿಕ ಭಾಷೆ, ಆದ್ರೂ ಚೆನ್ನಾಗಿ ಅರ್ಥ ಆಗುತ್ತೆ ಬಿಡಿ. ಯಾವುದಲ್ಲ? ಷಣ್ಮುಖಶ ಅಲ್ಲ, ವಿಷಯ ಅಂತ. ಇಲ್ಲಿ ವಿಷಯ ಅಂದ್ರೇನು? ಈ ತಾಳವ್ಯ ಶಕಾರದ ವಿಷಯಕ್ಕೆ ಏನರ್ಥ ಅಂದ್ರೆ, ವಿಷಯ ಅಂದ್ರೆ ಸಂಶಯ, ಸಂದೇಹ ಅಂತ. ಹೌದಾನೆ? ಯಾಕೆ? ವಿಷಯೋ ವಿಷಯಶ್ಚೈವ, ಅಧಿಕರಣಕ್ಕೆ ಲಕ್ಷಣ ಹೇಳ್ತಾರ. ವಿಷಯ ಅಂದ್ರೆ ವಿಷಯ ಇರ್ಬೇಕಲ್ಲಿ, ವಿಷಯ ಅಂದ್ರೆ ಸಂಶಯ ಇರ್ಬೇಕು. ವಿಷಯೋ ವಿಷಯಶ್ಚೈವ, ವಿಷಯ ಅಂದ್ರೆ ಸಂಶಯ. ಜಿಜ್ಞಾಸುವಿನ ಎಲ್ಲ ಸಂಶಯವನ್ನು ಕೂಡ ನಿವಾರಣೆ ಮಾಡತಕ್ಕಂತಹ, ಮತ್ತು ಇನ್ನೆಲ್ಲಿ? ಎಲ್ಲೋ ಬೇರೆ ಇಲ್ಲ, ಇವನು ಎಲ್ಲಿದ್ದ? ಮದೀಯ ಹೃತ್ ಸರೋಜಾತ ನಿವೇಶಿತ ಪದದ್ವಯಂ, ನನ್ನ ಹೃತ್ಕಮಲದಲ್ಲಿ
ಒಳಹೊಕ್ಕು ಅಲ್ಲಿಯೇ ಬಂದು ತನ್ನ ಕಾಲನ್ನ ಇಟ್ಟು ಬಿಟ್ಟಿದ್ದಾನೆ. ಅಂದ್ರೇನು? ನನ್ನ ಒಳಗೆಯೇ ಇದ್ದಾನೆ. ಇಂತಹ ಪದದ್ವಯ ತನ್ನ ಎರಡು ಕಾಲು ಅಂದ್ರೇನು? ಎರಡು ಕಾಲನ್ನಿಟ್ಟು ಅಂದ್ರೇನು? ಏನೋ ಒಂದು ಕಾಲಿಟ್ಟು ಸ್ವಲ್ಪ ಅಭದ್ರತೆ, ಎರಡು ಕಾಲು ಭದ್ರವಾಗಿ ನನ್ನಲ್ಲಿ ನಿಂತು ಬಿಟ್ಟಿದ್ದಾನೆ. ಇಂತಹ ಬ್ರಹ್ಮನಿಷ್ಠಂ ಬ್ರಹ್ಮನಿಷ್ಠನಾದ ತಂ ಆ ಶಂಕರಂ ಶಂಕರನನ್ನು ನಾನು ಅಹಂ ನಾನು ಭವಮುಕ್ತಯೇ, ಭವ ಅಂದ್ರೆ ಸಂಸಾರ, ಸಂಸಾರದಿಂದ ಮುಕ್ತನಾಗುವುದಕ್ಕೋಸ್ಕರ ಧ್ಯಾಯಾಮಿ ನಾನು ಧ್ಯಾನ ಮಾಡುತ್ತೇನೆ ಅಂತಕ್ಕಂಥದ್ದು ತುಂಬಾ ಒಂಥರ ಬಹಳ ಚೆನ್ನಾಗಿತ್ತು. ಇದು ಬೇರೆಯ ಒಂದು ಸಂದರ್ಭದಲ್ಲಿ ಆ ಅಲ್ಲೇ ಶಂಕರ ಪರಂಪರೆಯಲ್ಲೇ ಅದು ಯಾವುದೋ ಗೊತ್ತಿಲ್ಲ ನನಗೆ, ಅದಕ್ಕೆ ಅಲ್ಲಿ ಇತ್ತು ಶ್ಲೋಕ ಇದು. ಅದನ್ನ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಅದನ್ನ ಸ್ವಲ್ಪ ಇಲ್ಲಿಗೆ ಇವತ್ತಿಗೆ ತಕ್ಕ ಹಾಗೆ ಸ್ವಲ್ಪ ಪರಿವರ್ತನೆ ಮಾಡಿಕೊಂಡು, ಯಾರೋ ಬರೆದವ್ರ ಕ್ಷಮೆ ಕೇಳಿ ಪರಿವರ್ತನೆ ಮಾಡಿಕೊಂಡು ಇಲ್ಲಿ ತಮ್ಮ ಮುಂದೆ ಇಟ್ಟೆ ಅಷ್ಟೆ, ಏನಿಲ್ಲ. ನೋಡಿ, ತುಂಬಾ ಚೆನ್ನಾಗಿರ್ತಕ್ಕಂಥ ಶ್ಲೋಕ. ಎಲ್ಲ ಈ ಪ್ರಶಸ್ತಿ ಶ್ಲೋಕಗಳು ಪ್ರತಿ ದಿನಾನು ಕೂಡ ಒಂದೊಂದು ಹೇಳ್ತಕ್ಕಂಥದ್ದು. ನಮ್ಮ ಆದಿತ್ಯ ಅವರೇನೋ ಎಲ್ಲ ಬರೆದಿಟ್ಕೊಂಡ್ಬಿಟ್ಟಿದ್ದಾರೆ ಅಂತದ್ನ, ಗೊತ್ತಿಲ್ಲ. ನೋಡ, ಓಂ ದೇಹಾದಿ ಬ್ರಹ್ಮ ಪರ್ಯಂತೆ ಭೋಗ್ಯೇ ತುಚ್ಛತ್ವಧೀಯುತಂ ಆರ್ತಾನಾಮಾರ್ತಿ ಹಂತಾರಂ ಜಿಜ್ಞಾಸು ವಿಷಯಚ್ಛಿದಂ ಮದೀಯ ಹೃತ್ಸರೋಜಾತ ನಿವೇಶಿತ ಪದದ್ವಯಂ ಶಂಕರಂ ಬ್ರಹ್ಮನಿಷ್ಠಂ ತಂ ಧ್ಯಾಯಾಮಿ ಭವಮುಕ್ತಯೇ ಅಂತಕ್ಕಂಥ ತುಂಬಾ ಚೆನ್ನಾಗಿದೆ. ಇನ್ನು 3 ದಿವಸ ಹೇಳ್ಕೊಡ್ತೀವಲ್ಲ ಈ ಶ್ಲೋಕ, ಎಲ್ಲ ಬಾಯಿಗೆ ಬಂದ್ಬಿಡುತ್ತೆ. ಆಯ್ತು. ಅಥ ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕ ಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಏಕಸೂತ್ರಾತ್ಮಕಂ ಸಪ್ತವಿಂಶಂ ತನ್ನಿರ್ಧಾರಣಾಧಿಕರಣಂ. ಓಂ ತನ್ನಿರ್ಧಾರಣಾ ನಿಯಮಸ್ತದೃಷ್ಟೇ ಪೃಥಗ್ಯ ಪ್ರತಿಬಂಧ ಫಲಂ. ಓಂ ತನ್ನಿರ್ಧಾರಣಾ ನಿಯಮಸ್ತದೃಷ್ಟೇ ಪೃಥಗ್ಯ ಪ್ರತಿಬಂಧ ಫಲಂ. ಇದರ ಒಂದು ಸಂದರ್ಭ ಏನು, ಪೂರ್ವ ಪಕ್ಷ ಸ್ವಲ್ಪ ಆಗಿತ್ತು ಆವತ್ತು, ಎಲ್ಲ ಸ್ವಲ್ಪ ಅರ್ಧದಿಂದ ಶುರು ಮಾಡಿದ್ರೆ ಗೊತ್ತಿಲ್ಲ ಸರಿಯಾಗಿ. ಇದರ ಒಂದು ಸಂದರ್ಭ ಅದನ್ನ ಹೇಳಿದ್ನೋ ಇಲ್ವೋ ಅದು ಮರ್ತು ಬಿಟ್ಟಿದೆ, 3 ದಿವಸ ಆಗೋಯ್ತಲ್ಲ. ಆದ್ರೂ ಕೂಡ ಪರವಾಗಿಲ್ಲ, ಇದರ ಒಂದು ಆ ಪದವಿ ಭಾಗ ಆ ಅನ್ವಯ ನೋಡ್ಕೊಂಡು ಸಂದರ್ಭವನ್ನು ಮಾತ್ರ ನೋಡ್ಕೊಂಡು, ಭಾಷ್ಯ ಏನು ಬೇಡ, ಸಂದರ್ಭ ನೋಡ್ಕೊಂಡು ಹೇಳ. ಪದವಿ ಭಾಗ ಮುಂಚೆ ನೋಡೋಣ. ತನ್ನಿರ್ಧಾರಣಾ ನಿಯಮ ತದೃಷ್ಟೇ ಪೃಥಕ್ ಹಿ ಅಪ್ರತಿಬಂಧ ಫಲಂ ಇತಿ ಷಟ್ಪದಾತ್ಮಕವಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ ಷಟ್ಪದಾನಿ ವರ್ತಂತೆ. ತನ್ವಯಸ್ತು ತನ್ನಿರ್ಧಾರಣಾ ನಿಯಮ. ಒಂದೇ ಪದ, ತನ್ನಿರ್ಧಾರಣಾ ನಿಯಮ. ತತ್ ನಿರ್ಧಾರಣ ಅನಿಯಮ. ಅದನ್ನ ಹೇಗೆ? ತತ್ ನಿರ್ಧಾರಣೆ ಅನಿಯಮ. ಇದು ಸಮಸ್ತ ಪದ ಮಾಡಿದ ತತ್ವ ನಿರ್ಧಾರ, ತಸ್ಯ ನಿರ್ಧಾರಣೆ ಅಂತ. ತಸ್ಯ ನಿರ್ಧಾರಣೆ ಅಂದ್ರೇನು? ತಸ್ಯ ಅಂದ್ರೇನು? ತಸ್ಯ ಈ ಅನ್ವಯ ಮಾತ್ರ ಹೇಳ್ತೇನೆ, ಈಗ ಅರ್ಥ ಹೇಳಿದೆ ಅಂತ ಕಾಣುತ್ತೆ, ನೋಡ್ಕೊತ. ತಸ್ಯ ಕರ್ಮಾಂಗವ್ಯಪಾಶ್ರಯಸ್ಯ ವಿಜ್ಞಾನೆ. ತನ್ನಿರ್ಧಾರಣೆ ಅಂತಂದ್ರೆ ತಸ್ಯ ಕರ್ಮಾಂಗವ್ಯಪಾಶ್ರಯಸ್ಯ ವಿಜ್ಞಾನೆ. ವಿಜ್ಞಾನೆ ಅಂತಂದ್ರೆ ಏನು? ವಿಜ್ಞಾನೆ ಅಂತಂದ್ರೆ ಇಲ್ಲಿ ಉಪಾಸನಾಯಾಮ್ ಅಂತ. ವಿಜ್ಞಾನ ಅಂದ್ರೆ ಇಲ್ಲಿ ಉಪಾಸನೆ ಅಂತ ಅರ್ಥ. ಏನು ಅಂದ್ರೆ ಈ ಕರ್ಮಾಂಗ ವ್ಯಪಾಶ್ರಯ ಅಂದ್ರೆ ಕರ್ಮಾಂಗವನ್ನು ಆಶ್ರಯಿಸಿಕೊಂಡಿರತಕ್ಕಂತಹ ಈ ಉಪಾಸನೆಗಳಲ್ಲಿ ಅಥವಾ ಉಪಾಸನೆಯಲ್ಲಿ ಏನ್ ಹೇಳ್ಬೇಕು? ಕರ್ಮಾಂಗ ವ್ಯಪಾಶ್ರಯ, ಅದು ಕರ್ಮವನ್ನು ಆಶ್ರಯ. ಕರ್ಮ ಅಂದ್ರೆ ಗುಣ ಯಾಥಾತ್ಮ್ಯಸ್ಯ, ಅಲ್ಲಿ ಗುಣ ಧರ್ಮ ಇವನ್ನೆಲ್ಲ ಹೇಳಿದ್ದಾರೆ.
ಅದರ ಯಾಥಾತ್ಮ್ಯಸ್ಯ ನಿರ್ಧಾರಣೆ. ನೋಡಿ, ಈ ಗುಣ ಅಂದ್ರೆ ಅದರ ಯಾಥಾತ್ಮ್ಯ ಸ್ವರೂಪ ಏನು. ಯಾವುದೋ ದೇವತೆಯನ್ನು ಕುರಿತು ಹೇಳಿರ್ತಾರೆ, ಅದಕ್ಕೊಂದು ಗುಣ ಹೇಳಿರ್ತಾರೆ. ಅದರ ಒಂದು ಯಾಥಾತ್ಮ್ಯ, ಅದರ ಗುಣದ ಸ್ವರೂಪ, ಅವೆಲ್ಲ ಸರಿಯಾದ ಅರ್ಥವನ್ನ ನಿರ್ಧಾರಣೆ ಮಾಡುವಾಗ ಏನಾದರೂ ನಿಯಮ ಇದೆಯೋ ಅಥವಾ ಯಾವುದೇ ನಿಯಮವೂ ಇಲ್ವೋ ಅಂತಂದ್ರೆ ನಿರ್ಧಾರಣೆ ಅನಿಯಮ. ಇದು ಸಿದ್ಧಾಂತ. ಇದು ಅನಿಯಮ, ಯಾವ ನಿಯಮವೂ ಇಲ್ಲ. ಅಂದ್ರೇನು, ಹೇಗೆ ಸಂದರ್ಭಕ್ಕೆ ತಕ್ಕಂತೆ ಮಾಡಬಹುದಷ್ಟೇ. ಯಥಾ ಸಂಭವಂ ಅಂತ, ಹೇಗೆ ಸಂಭವ ಬರುತ್ತೋ ಆ ಥರ ಅಷ್ಟೇ. ಹೀಗೆ ಯಾವುದೇ ಸಂದರ್ಭದಲ್ಲೂ ಹೀಗೆ ಮಾಡಬೇಕು ಅಂತಕ್ಕಂಥ ನಿಯಮ ಇಲ್ಲ. ಸಂದರ್ಭಕ್ಕೆ ತಕ್ಕಂತೆ ಅದನ್ನು ಹೇಗೆ ಬೇಕಾದ್ರೂ ಅರ್ಥ ಮಾಡ. ಅಂದ್ರೆ ಏನು, ಅನಿಯಮ ಅಂದ್ರೆ ನಿತ್ಯ ಸಂಬದ್ಧ ನಿಯಮೋ ನಾಸ್ತಿ. ಅನಿಯಮ ಅಂದ್ರೆ ನ ನಿಯಮ, ನ ಅಂದ್ರೆ ಏನು, ನಾಸ್ತಿ. ನಾಸ್ತಿ ಅಂದ್ರೆ ಯಾವುದು, ಕಿಂ ನಾಸ್ತಿ ಅಂತಂದ್ರೆ ನಿತ್ಯ ಸಂಬದ್ಧ ನಿಯಮೋ ನಾಸ್ತಿ. ಅದಕ್ಕೆ ನಿತ್ಯ ಸಂಬಂಧ, ಯಾವಾಗಲೂ ಸಂಬಂಧಪಟ್ಟಿರಲೇಬೇಕು ಆ ಗುಣಗಳು ಅಂತಕ್ಕಂಥದ್ದ ನಿಯಮವೇನೂ ಇಲ್ಲ. ಯಾಕೆ ಅಂತಂದ್ರೆ ತದ್ದೃಷ್ಟೇ, ತಸ್ಯ ದೃಷ್ಟೇ. ಎಲ್ಲಿ, ಶ್ರುತೌ ಅಥವಾ ಶ್ರುತಿಷು, ಶ್ರುತಿಗಳಲ್ಲಿ ಹಾಗೆ ಕಂಡಿರುವುದರಿಂದ. ಶ್ರುತಿಗಳಲ್ಲಿ ಹಾಗೆ ಕಂಡಿದೆ ನಮಗೆ, ತದ್ದೃಷ್ಟೇ. ಮತ್ತು ಆದ್ದರಿಂದ ಏನಾಗಿದೆ, ಮತ್ತೆ ಇನ್ನೇನು ಹೇಳಿದ್ದಾರೆ ಶ್ರುತಿಯಲ್ಲಿ ಅಂತಂದ್ರೆ, ಏವಂಜಾತೀಯ ಕಾನಾಂ ಕರ್ಮೋಪಾಸಕಾನ ಅಂದ್ರೆ ಈ ಒಂದು ಹಿಂದೆ ಹೇಳ್ತಲ್ಲ, ಈ ಕರ್ಮಾಂಗೋಪಾಸನೆ ಇದೆಯಲ್ಲ, ಈ ತರಹ ಕರ್ಮಾಂಗೋಪಾಸನೆಗಳಿಗೆ ಶ್ರುತಿಗಳಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ, ಪೃಥಕ್, ಬೇರೆ ಬೇರೆಯಾಗಿ ಅಪ್ರತಿಬಂಧ ಅಂದ್ರೇನು, ಯಾವ ಪ್ರತಿಬಂಧವೂ ಇಲ್ಲ ಎನ್ನುವ ಒಂದು ಫಲವನ್ನು ಹೇಳಿರ್ತಾರೆ. ಆಯಾ ಉಪಾಸನೆ ಮಾಡಿದ್ರೆ ಏನು, ಪ್ರತಿಬಂಧವೆಲ್ಲವೂ ನಾಶವಾಗಿ ಬಿಡುತ್ತವೆ. ಏನು ಪ್ರತಿಬಂಧ ಏನು ಅಂತ ಅನ್ನೋದು ಅದು ವಿಷಯವಾಕ್ಯ ಇದೆಯಲ್ಲ, ಛಾಂದೋಗ್ಯದಲ್ಲಿ ತೆಗೆದು ನೋಡೋಣ, ಸ್ವಲ್ಪ ಅನುವಾದ ಮಾಡ್ಕೊಳ್ಳೋಣ, ಅದೇನು ತೊಂದರೆ. ಒಟ್ಟಿನಲ್ಲಿ ಏನು, ಯಾವುದ್ಯಾವ್ದು ಅಪ್ರತಿಬಂಧ ಎಲ್ಲಾದ್ರೂ ಇರಬಹುದು. ಅವನ ಜೀವನದಲ್ಲಿರಬಹುದು ಅಥವಾ ಇನ್ನೊಂದ್ರಲ್ಲಿರಬಹುದು. ಎಲ್ಲೋ ಒಂದು ಪ್ರಮೋಷನ್ ಹೋದ, ಯೋ ಬರೀ ಪ್ರತಿಬಂಧ, ತಡೆ ತಡೆ ತಡೆ, ಏನು ಆಗ್ತಾನೆ ಇಲ್ಲ ಸ್ವಾಮಿ, 1 ವರ್ಷದಿಂದ ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಇನ್ನೇನು ಆಗುತ್ತೆ ಅನ್ನೋವಾಗ ಏನೋ ತಡೆ ಬಂದ್ಬಿಟ್ಟಿದೆ. ಇವೆಲ್ಲ ನಮ್ ದಿನನಿತ್ಯ ನಡೆಯುವಂತ ಸಂಗತಿನೇ ಇವೆಲ್ಲ ಏನಾಗುತ್ತೆ, ಅಪ್ರತಿಬಂಧ, ಎಲ್ಲ ಪ್ರತಿಬಂಧ ಇರೋದೆಲ್ಲ ಇದೆಲ್ಲ ಇವೆಲ್ಲ ಹೋಗಿಬಿಡುತ್ತವೆ. ಯಾವ ಪ್ರತಿಬಂಧವೂ ಇರುವುದಿಲ್ಲ, ಸುಲಲಿತವಾಗಿ ಆ ಒಂದು ಗುರಿ ಮುಟ್ಟುವುದಾಗುತ್ತೆ ಅಲ್ಲಿಯೇ ಅಂತ ಹೇಳಿ, ಅದಕ್ಕೆ ಬೇರೆಯಾಗಿಯೇ ಫಲವನ್ನ ಹೇಳಿದ್ದಾರೆ. ಬೇರೆ ಬೇರೆಯಾಗಿ ಏನೇನು, ಒಂದೊಂದು ಉಪಾಸನೆಗೂ ಕೂಡ ಬೇರೆ ಬೇರೆಯಾಗಿಯೇ ಫಲವನ್ನ ಹೇಳಿದ್ದಾರೆ. ಈ ಉಪಾಸನೆ ಈ ಫಲ, ಆ ಉಪಾಸನೆಗೆ ಆ ಫಲ, ಇನ್ನೊಂದು ಫಲ, ಬೇರೆ ಬೇರೆಯಾಗಿ ಹೇಳಿದ್ದಾರೆ. ಹಾಗಿರುವುದರಿಂದ ಇದಕ್ಕೇನು, ಆ ಗುಣಗಳನ್ನ ಈ ಉಪಾಸನೆ ಇದೆಯಲ್ಲ, ಕರ್ಮಕ್ಕೆ ನಿತ್ಯ ಸಂಬದ್ಧವಾಗಿರಬೇಕು ಅಂತ ನಿಯಮ ಇಲ್ಲ. ಯಾಕೆ, ಆ ಫಲ ಏನ್ ಹೇಳಿದ್ದಾರೆ ಅದಕ್ಕೆ ತಕ್ಕಂತೆ ಗುಣವನ್ನು ಹೊಂದಿಸ್ಕೋಬೇಕು. ಹೌದ್ ತಾನೆ? ಈಗ ಯಾವುದೋ ಒಂದು, ನನಗೆ ಯಾವುದೋ ಶತ್ರು ಇದ್ದಾನಪ್ಪ, ನಾಳೆ ದಿವಸ ಸ್ಪರ್ಧೆ ಇದೆ, ಕುಸ್ತಿ ಸ್ಪರ್ಧೆ ನನಗೆ ಶಕ್ತಿ ಕೊಡು ಅಂತ ಕೇಳ್ತಾನೆ. ಉಪಾಸನೆ ಅದೇನೋ ಮಾಡ್ತಾನೆ. ಮಾಡಿದಾಗ ಅದಕ್ಕೇನು, ಅಲ್ಲಿ ಏನು ಫಲ, ಏನು ಶಕ್ತಿ ಕೊಡ್ಬೇಕು ಅವರಷ್ಟೇ, ದೈಹಿಕ ಶಕ್ತಿ ಕೊಡ್ಬೇಕು. ಕೊಡ್ಬೇಕಾದ್ರೆ ಅದಕ್ಕೆ ತಕ್ಕ ಗುಣವನ್ನ ಎಲ್ಲಿ ಆ ದೇವತೆ ಹೇಳಿದ್ದಾರಲ್ಲ, ಆ ಗುಣವನ್ನ ಇಟ್ಕೊಂಡು ಉಪಾಸನೆ ಮಾಡಿ ಪ್ರಧಾನವಾಗಿ. ಯಾಕೆ, ಫಲ ಆಗಿದೆ. ಅದಲ್ಲದೆ ಬೇರೆ ಬಂತು, ಇನ್ನೊಂದು ಏನೋ ಫಲ, ಇನ್ಯಾವುದೋ ವಿದ್ಯೆ ಬೇಕು, ಅದಕ್ಕೆ ಬೇರೆ ಇನ್ನೊಂದು ಗುಣ ಇದೆ, ಆ ಗುಣ ಅಂತ ಇಟ್ಕೊಂಡು. ಹೀಗೆ ನಿಯಮ ಏನೂ ಇಲ್ಲ, ಅದಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಫಲಕ್ಕೆ ಅನುಗುಣವಾಗಿ ಇದನ್ನ ತಗೊಳ್ಬೇಕು ನಾವು. ನಿಯಮ ಏನು ಇಲ್ಲ ಅಂತಕ್ಕಂಥದ್ದು ಈ ಒಂದು ಈ ಸೂತ್ರದ ಅರ್ಥವಾಯಿತು.
ಈಗ ಈ ಸಂದರ್ಭ ನೋಡ್ಕೊಳ್ಳೋಣ. ಯಾತಕ್ಕೆ ಇದು ಬಂತು ಈ ಸೂತ್ರ? ನೋಡಿ, ಇಷ್ಟೂ ಕೂಡ ಎಷ್ಟು ಅಧಿಕರಣ ಇದೆ? 191 ಅಧಿಕರಣ ಇದೆಯಲ್ಲ, ಈ 191 ಅಧಿಕರಣಕ್ಕೂ ಕೂಡ ಶಂಕರ ಭಗವತ್ಪಾದರು ಅದನ್ನ ವಿಭಜನೆ ಮಾಡಿ 191 ಭಾಗಗಳನ್ನಾಗಿ ಮಾಡಿ ಆ ಬ್ರಹ್ಮಸೂತ್ರಗಳನ್ನ ವಿಂಗಡಣೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ವಿಂಗಡಣೆ ಮಾಡುವಾಗ ಆ ಸೂತ್ರನೇ ಹೇಗಿದೆ, ಒಂದಕ್ಕೊಂದಕ್ಕೊಂದಕ್ಕೊಂದಿಗೆ ಪರಸ್ಪರ ಸಂಬಂಧ, ಒಂದಾದ್ಮೇಲೆ ಒಂದ, ಯಾವುದಕ್ಕೂ ಸಂಬಂಧ ಇಲ್ಲ ಕಣ್ರಿ. ಇಲ್ಲಿ ಹೇಳಿದ್ರು ಅದು ಮುಗೀತು, ಇದು ಇಲ್ವೇ ಇಲ್ಲ. ಹಿಂದೆ ಏನ್ ಹೇಳಿದ್ರು ಅದಕ್ಕೆ ಸಂಬಂಧ ಅಷ್ಟೇ. ಅದಕ್ಕೆ ತಕ್ಕಾಯಿ ಪೂರ್ವ ಪಕ್ಷ, ಅದಕ್ಕೆ ತಕ್ಕಾಯಿ ಸಂಶಯ, ಅದಕ್ಕೆ ತಕ್ಕಾಯಿ ಸಿದ್ಧಾಂತ. ಹೀಗೆ ಅಲ್ಲಿಗೆ ಏನಾಯ್ತು, ಇದಕ್ಕೇನ್ ಸಂದರ್ಭ, ಯಾಕೆ ಈ ಸೂತ್ರ ಬಂತು ಅಂದ್ರೆ ಸಂದರ್ಭ ನೋಡ್ಕೊಳ್ಳಿ. ಸಭೆ ನಿರ್ಧಾರ ಆಗಿದೆ, ಯಾರೋ ನಿರ್ಧಾರ ಮಾಡಿದ್ದಾರೆ, ಅದನ್ನು ಆಯೋಜನೆ ಮಾಡಿದ್ದಾರೆ. 1 ವಾರ ಸಭೆ. ಏನು ಸಭೆ ಉದ್ದೇಶ ಏನು ಅಂತಂದ್ರೆ ವಾಕ್ಯ ಅರ್ಥ ನಿರ್ಣಯ, ಉಪನಿಷದ್ ವಾಕ್ಯಗಳ ಅರ್ಥವನ್ನು ನಿರ್ಣಯ ಮಾಡುವುದು ಅಂತಕ್ಕಂಥ ಒಂದು ವಿಷಯವನ್ನ ಕೊಟ್ಟಿದ್ದಾರೆ. ಅದರ ಮೇಲೆ ವಾಕ್ಯಾರ್ಥ ನಡೀತಾ ಇದೆ. ಸರಿ, ಆ ವಾಕ್ಯಾರ್ಥದಲ್ಲಿ ಭಾಗವಹಿಸೋರು ಯಾರು? ಅಯ್ಯೋ, ಪ್ರಪಂಚದಲ್ಲಿ ಯಾವ ಯಾವ ಧರ್ಮಗಳು ಅಂತ ಇದೆ ಆ ಎಲ್ಲದರ ಪ್ರತಿನಿಧಿಗಳು ಅದ್ರಲ್ಲಿ ಭಾಗವಹಿಸ್ತಾರೆ. ನೋಡಿ, ಒಂದು ವಾಕ್ಯದ ಅರ್ಥವನ್ನು ಹೇಳಿದಾಗ ಅವನು ಯಾರೋ ಬೇರೆ ಇಲ್ಲ ಸ್ವಾಮಿ ಇದಾಗೋದಿಲ್ಲ, ನೋಡಿ ನಮ್ ಧರ್ಮ ಹೀಗೆ ಹೇಳಿದೆ ಅಂತಾನೆ, ಇವನು ಹೀಗೆ ಹೇಳಿದೆ ಅಂತಾನೆ, ಅವನು ಹಾಗೆ ಹೇಳಿದೆ ಅಂತಾನೆ. ಏನು ಇವತ್ತು ಯಾರೋ ಇಬ್ರು ಮೂರಲ್ಲೇ ಎಲ್ಲ ಬಂದು ಕೂತ್ಬಿಟ್ಟಿದ್ದಾರೆ. ಆ ಒಂದು ಸಭೆಯಲ್ಲಿ ಉಪನಿಷದ್ ವಾಕ್ಯಗಳ ಅರ್ಥ ಇದೇ ಅರ್ಥ, ನೀವು ಹೇಳುವ ಯಾವ ಅರ್ಥವೂ ಸರಿ ಇಲ್ಲ ಎಂಬುದಾಗಿ ಪ್ರತಿಪಾದನೆ ಮಾಡಬೇಕು. ಪ್ರತಿಪಾದನೆ ಮಾಡಬೇಕು ಹೇಗೆ? ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ಪ್ರತಿಪಾದನೆ ಮಾಡಬೇಕು. ಸುಮ್ಮನೆ ಏನು ಹೇಳ್ಬಿಡೋದಲ್ಲ, ಎಲ್ಲದಕ್ಕೂ ಆಧಾರ ಬೇಕು. ಪದವಾಕ್ಯ ಪ್ರಮಾಣ, ಪದ, ವ್ಯಾಕರಣ, ವಾಕ್ಯ, ಮೀಮಾಂಸ, ಪ್ರಮಾಣ, ತರ್ಕ, ಹೀಗೆ ಎಲ್ಲದಕ್ಕೂ ಅನ್ವಯವಾಗುವಂತೆ ಆ ಒಂದು ಅರ್ಥ ನಿರ್ಧಾರವನ್ನು ಮಾಡಬೇಕು. ನೋಡಿ, ಏನ್ ಸಾಮಾನ್ಯದ ಕೆಲಸನ ಇದು. ಯಾರಿದ್ದಾರೆ? ಎಲ್ಲ ಧರ್ಮಗಳವರು. ಧರ್ಮ ಇನ್ನೇನಿಲ್ಲ, ಯಾವ್ಯಾವ ಅನುಸರಿಸ್ತಾರ ಅವರೆಲ್ಲರೂ ಇದ್ದಾರೆ. ಅದು ಒಬ್ಬೊಬ್ಬರು ಏನು ಅವರವರ ಕ್ಷೇತ್ರದಲ್ಲಿ ಅತ್ಯಂತ ಕೃಷಿಯನ್ನು ಹೆಚ್ಚಿನ ಕೃಷಿಯನ್ನು ಮಾಡಿರ್ತಕ್ಕಂಥವ್ರು ಸಾಧಾರಣವಲ್ಲ. ಎಬ್ಬರು ಮಹಾ ಮೇಧಾವಿಗಳು. ಇವರೆಲ್ಲರೂ ಆ ಸಭೆಯಲ್ಲಿ ವಾಕ್ಯಾರ್ಥ ನಿರ್ಣಯವನ್ನು ಮಾಡಬೇಕು. ಏನ್ ಮಾಡಿದ್ರು? ಅದೇ ಸಭೆ ನಡೀತಾ ಇದೆ, ಸಭೆ ಆರಂಭವಾಗುತ್ತೆ. ಯಾರು ಇದನ್ನ ಈ ವಿಚಾರವನ್ನ ಎಲ್ಲರೂ ಇಡ್ತಾರೆ. ನೋಡಿ, ಇದರ್ಥ ಅಂತ ನೋಡಿ, ಇದೆಲ್ಲ ಅಂದ್ಬಿಟ್ಟು ಸಿದ್ಧಾಂತವನ್ನ ಈ ಇದಮಿತ್ತಂ ಎಂಬುದಾಗಿ ನಿರ್ಣಯ ಮಾಡತಕ್ಕಂಥವರು ಯಾರು? 16 ವರ್ಷದ ಬಾಲಕ ಶಂಕರ ಭಗವತ್ಪಾದ. ಸರಿ, ಅವತ್ತಿರ್ಲಿ, ಸಭೆ ನಿರ್ಧಾರ ಆಗಿದೆ. ಬಂದ್ರು ಶಂಕರ ಭಗವತ್ಪಾದರು ಬಂದ್ರು. ನೋಡಿಯಪ್ಪ, ಅಲ್ಲಿ ಪ್ರಧಾನವಾಗಿ ಯಾವತ್ತು ಯಾರದ್ದು? ಮೀಮಾಂಸಕರು ಅವರು ನಿಂತಿದ್ದಾರೆ, ಕೂತ್ಬಿದ್ದಾರೆ. ಮೀಮಾಂಸಕರು ಬಂದ್ರು, ಸಭೆ ಆರಂಭವಾಯಿತು. ಶಂಕರ ಭಗವತ್ಪಾದರೆ ಪ್ರಾರಂಭ ಮಾಡ್ತಾರೆ. ನೋಡಿ, ನಿನ್ನೆಯ ದಿವಸ ನಾವು ಒಂದು ವಾಕ್ಯವನ್ನು ನಿರ್ಣಯ ಮಾಡಿದ್ದೆವು, ಒಂದು ವಾಕ್ಯಕ್ಕೆ ಅರ್ಥವನ್ನು ನಿರ್ಣಯ ಮಾಡಿದ್ದೆವು. ಯಾವುದು ವಾಕ್ಯಾರ್ಥ ನಿರ್ಣಯ ಮಾಡಿದ್ದೆವು. ಯಾವ ವಾಕ್ಯ ಅಂತಂದ್ರೆ ಈ ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟ ವಾಕ್ಯ. ಅದು ತದ್ಯದ್ಭಕ್ತಂ ಪ್ರಥಮಮಾಗಚ್ಚೇತ್ ಅಂತ ಪ್ರಾರಂಭವಾಗತಕ್ಕಂತಹ ಮಂತ್ರ. ಇಲ್ಲಿ ಭಕ್ತಂ ಅಂದ್ರೆ ಅನ್ನ ಅಂತ, ಅಂದ್ರೆ ಯಾವ ಅನ್ನವು
ಪ್ರಪ್ರಥಮವಾಗಿ ನಮಗೆ ಪ್ರಾಪ್ತವಾಗುತ್ತದೆಯೋ ಆ ಒಂದು ಅನ್ನದಿಂದ ಯಥೋಚಿತ ಕಾಲದಲ್ಲಿ ಏನ್ ಮಾಡಬೇಕು? ಅಗ್ನಿಹೋತ್ರವನ್ನ ಮಾಡಬೇಕು. ಮಾಡಿಬಿಟ್ಟು ಅಗ್ನಿಹೋತ್ರ ಅಂದ್ರೆ ಇಲ್ಲಿ ಪ್ರಾಣಾಹುತಿಗಳನ್ನ ಕೊಟ್ಟು ನಂತರ ಊಟ ಮಾಡಬೇಕು ಅಂತಕ್ಕಂಥ ಒಂದು ವಿಷಯವನ್ನ ಇಟ್ಟಿದ್ದೆವು. ಯಾರು ಹೇಳ್ತಾ ಇರ್ತಕ್ಕಂಥದ್ದು? ಶಂಕರ ಭಗವತ್ಪಾದ ಹೇಳ್ತಾರೆ, ಅವರೇ ಶುರು ಮಾಡಿದ್ದಾರೆ. ಇಟ್ಟಿದ್ದೆವು ನಾವು ಭಕ್ತ. ಅಲ್ಲಿ ಕೆಲವರು ಹೇಳಿದ್ರು, ಇಲ್ಲ ಇಲ್ಲ, ಇಲ್ಲಿ ನಿಯಮ ಇದೆ ಅಂತ. ಏನ್ ನಿಯಮ ಇದೆ ನೋಡಿ? ಭಕ್ತ ಪ್ರಥಮ ಗಚ್ಚೇತ ಅಂತ ಇದೆಯಲ್ಲ, ಮೊದಲು ಅನ್ನ ಇದೆ, ಆವಾಗ ಅನ್ನ ಬಂದ್ರೆ ಅದನ್ನ ಅಗ್ನಿಹೋತ್ರವನ್ನು ಮಾಡಬೇಕು. ಬರ್ಲಿಲ್ಲ ಅಂತ ಇಟ್ಕೊ, ಆವಾಗ ಏನಪ್ಪಾ ಮಾಡ್ತೀರಾ ಅಂದ್ರೆ, ಬರ್ಲಿಲ್ಲ ಅಂತಂದ್ರೆ ಅದಕ್ಕೆ ಪ್ರತಿನಿಧಿ ನ್ಯಾಯವನ್ನ ಉಪಯೋಗಿಸ್ಬೇಕು. ಏನು? ಏನಿರುತ್ತೋ, ಹಾಲಿರುತ್ತೆ, ನೀರಿರುತ್ತೆ, ಅದ್ರಲ್ಲೂ ಕೂಡ ಹೋಮ ಮಾಡಬಹುದು ಅಂತ ನಮಗೆ ಅನುಮತಿಯನ್ನು ಕೊಟ್ಟಿದೆ ಶಾಸ್ತ್ರ. ಹಾಗಾಗಿ ಅದರಿಂದ ಮಾಡಬೇಕು ಅಂತ ಹೇಳಿ, ಅದಕ್ಕಾಗಿ ನಾವು ಶಂಕರ ಭಗವತ್ಪ ಹೇಳೋ ಮಾತು, ಅದಕ್ಕಾಗಿ ನಾವು ಸಿದ್ಧಾಂತವನ್ನು ಮಾಡಿದ್ದೆವು ನಿನ್ನೆ. ಏನಂತ? ಈ ರೀತಿ ಯಾವ ನಿಯಮ ಅಂತಕ್ಕಂಥದ್ದು ಇರೋದಿಲ್ಲ. ಒಂದು ಪಕ್ಷ ಆ ಪ್ರಥಮ ಆಹುತಿಗೆ ಅನ್ನ ಸಿಕ್ಕಿದ್ರೆ ಮಾಡಬಹುದು, ಸಿಕ್ಲಿಲ್ಲ ಅಂತಂದ್ರೆ ಇಲ್ಲ ಅಷ್ಟೇ. ಇದಕ್ಕೆ ಪ್ರತಿನಿಧಿ ನ್ಯಾಯ, ಆ ನ್ಯಾಯ, ಈ ನ್ಯಾಯ ಅಂತೆಲ್ಲ ಇಲ್ಲಿ ತರೋ ಹಾಗಿಲ್ಲ. ಯಾಕೆ ಅಂತಂದ್ರೆ ಆ ಪ್ರತಿನಿಧಿ ನ್ಯಾಯ ಅವೆಲ್ಲ ತರ್ತಕ್ಕಂಥದ್ದು ಎಲ್ಲಿ? ಮುಖ್ಯಾಗ್ನಿಹೋತ್ರದಲ್ಲಿ. ಮುಖ್ಯಾಗ್ನಿಹೋತ್ರ ಮಾಡುವಾಗ, ಮುಖ್ಯಾಗ್ನಿಹೋತ್ರ ಅಂದ್ರೇನು? ಎದುರಿಗೆ ಅಗ್ನಿ ಪ್ರತಿಷ್ಠಾಪಿತವಾಗಿದೆ, ಮತ್ತೆ ಪರಿಕರಣಗಳೆಲ್ಲ ಇದೆ, ದ್ರವ್ಯ ವಸ್ತುಗಳೆಲ್ಲ ಸಿದ್ಧ ಮಾಡಿದ್ದಾನೆ, ಮತ್ತೆ ಈ ಒಂದು ಅಗ್ನಿ ಅಂತಕ್ಕಂಥದ್ದು ಆ ಒಂದು ತನ್ನ 7 ಇದೆಯಲ್ಲ ಅಲ್ಲಿ, ಕಾಲಿ ಕರಾಲಿ ಚಕ ಮನೋಜವಾಚ ಸುಧರ ಸುಲೋಹಿತಾಯಾಟ ಇಲ್ಲ, 7 ಕೆನ್ನಾಲಿಗಳನ್ನ ಚಾಚಿ ಅಗ್ನಿಯು ಧಗಧಗ ಪ್ರಾಜ್ವಲ್ಯಮಾನವಾಗಿ ಅಗ್ನಿ ಇದೆ ಅಲ್ಲಿ. ಎಲ್ಲಿ? ಮುಖ್ಯಾಗ್ನಿಹೋತ್ರದಲ್ಲಿ. ಅಲ್ಲಿ ಮಾಡ್ತಾ, ಅಲ್ಲಿ ಬೇಕಾದ್ರೆ ನಿಯಮ ಇರ್ಲಿ. ಏನು? ಅಕಸ್ಮಾತ್ ಏನೋ ಆ ದ್ರವ್ಯ ಬರ್ದೇ ಇದ್ರೆ ಇನ್ನೊಂದು ದ್ರವ್ಯ ಹಾಲ್ನ ಹಾಕ್ತಿದ್ರು. ಆದರೆ ಇಲ್ಲಿ ಏನಾಗಿದೆ? ಅದ್ಯಾವುದೂ ಇಲ್ಲ. ಅಲ್ಲ ಸ್ವಾಮಿ, ಇಲ್ಲೂ ಹೇಳಿದ್ದಲ್ಲ, ಅಗ್ನಿಹೋತ್ರವನ್ನು ಮಾಡಬೇಕು ಅಂತಂದ್ರೆ ಅಗ್ನಿ ಇರ್ಬೇಕಲ್ವಾ? ಹೌದು, ಅಗ್ನಿ ಇರಬೇಕು. ಆದರೆ ಇಲ್ಲಿ ಯಾವುದು ಅಗ್ನಿ? ಇಲ್ಲಿ ಮುಖವೇ ಅಗ್ನಿ. ಹಾಸ್ಯಮೇವ ಅಗ್ನಿ. ಹಾಸ್ಯ ಮುಖ, ಇಲ್ಲಿ ಮುಖವೇ ಅಗ್ನಿ ಅಂತ ಹೇಳಿ. ಮತ್ತೆ ಇವೆಲ್ಲ ಬಂದಿದ್ದು ಅರ್ಥವಾದ ತಗೊಳ್ಳೋದಕ್ಕೋಸ್ಕರ ಬಂದಿದೆ ಅಷ್ಟೇ ಅಂತ ಹೇಳಿ, ಯಾವ ನಿಯಮಗಳು ಇಲ್ಲ ಎಂಬುದಾಗಿ ನಾವು ನಿನ್ನೆ ತೀರ್ಮಾನ ಮಾಡಿದ್ದೆವು. ಯಾವುದಕ್ಕೆ? ಭಕ್ತ ಪ್ರಥಮ ಮಾಗಚ್ಚೇತ್ ಅನ್ನುವಾಗ ಈ ಪ್ರಥಮ ಮಾಗಚ್ಚೇತ್ ಅನ್ನುವ ಪದವನ್ನು ಇಟ್ಕೊಂಡು ನಿಯಮ ಅಂತ ಹೇಳಬಾರದು. ಯಾವ ನಿಯಮವೂ ಇಲ್ಲ. ಪ್ರಪ್ರಥಮ ದೊರಕಿದ ಅನ್ನ ಇದ್ರೆ ಮಾಡಬಹುದು, ಇದರಿಲ್ಲ ಅಂತ ಸಿದ್ಧಾಂತ ಮಾಡಿದ್ದೆವು. ನಿಮಗೆಲ್ಲ ಅದು ಒಪ್ಪಿಗೆ ಆಗಿತ್ತು ಅಲ್ವಾ ಮೀಮಾಂಸಕರೇ? ನೀವು ಒಪ್ಕೊಂಡಿದ್ರಿ, ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ನಾವು ನಿರ್ಧಾರ ಮಾಡಿದ್ವಿ. ಹೌದು ಸ್ವಾಮಿ, ಒಪ್ಕೊಂಡಿದ್ವಿ. ಆಯ್ತು, ತೀರ್ಮಾನ ಆಯ್ತು, ಅಲ್ಲಿಗೆ ಆಯ್ತು, ಅಲ್ಲಿಗೆ ಮುಕ್ತಾಯ ಮಾಡೋಣ ಅಂತಂದ್ರು. ಯಾವುದು? ಆ ಪ್ರಸಂಗದ. ಅಷ್ಟರಲ್ಲಿ ಪಕ್ಕದಲ್ಲಿ ಒಬ್ಬ ಇದ್ದ, ಇನ್ನೊಬ್ಬ ಮೀಮಾಂಸಕ. ಅವನು ಎದ್ದ, ಸ್ವಾಮಿ ಇನ್ನು ಪೂರ್ಣವಾಗಿ ತೀರ್ಮಾನವಾಗಿಲ್ಲ ಅಂತ. ಅರೆ, ನೆನ್ನೆ ಎಲ್ಲ ತೀರ್ಮಾನವಾಗಿತ್ತಲ್ಲಪ್ಪ, ಯಾಕೇನ್ ತೀರ್ಮಾನವಾಗಿಲ್ಲ? ನೋಡಿ ಸ್ವಾಮಿ, ನೆನ್ನೆ ನೀವು ಭಕ್ತಮ್ ಅಂತ ಹೇಳ್ಬಿಟ್ಟು ಅವೈಶ್ವಾನರೋಪಾಸನೆಯನ್ನ ತಗೊಂಡಿದ್ರಿ, ಅದ್ರ ಬಗ್ಗೆ ತೀರ್ಮಾನ ಮಾಡಿದ್ರಿ, ಅದೇನೋ ಸರಿ ಹೋಯ್ತು. ಆದರೆ ಈಗ ನಾವು ಇಲ್ಲಿ ಇನ್ನೊಂದು ಪ್ರಕರಣ ನಿಮಗೆ ಹೇಳ್ತಾ ಇದ್ದೇವೆ. ಅದರಲ್ಲಿ ನೀವೇನ್ ಹೇಳಿದ್ರಿ? ಅರ್ಥವಾದ ಎನ್ನುವ ಕಾರಣವನ್ನ ಕೊಟ್ಟು ಹಿಂದಿನ ಇದು ಬಹಳ
ಕೇರ್ಫುಲ್ ಆಗಿ ಏಕಾಗ್ರತೆಯಿಂದ ಕೇಳಿದ್ರೆ ಅರ್ಥ ಆಗೋದಿಲ್ಲ. ನೋಡಿ, ಅರ್ಥವಾದ ಎನ್ನುವ ಒಂದು ಕಾರಣವನ್ನ ಕೊಟ್ಟು ಇದು ಯಾವ ನಿಯಮ ಇಲ್ಲ ಅಂತ ಹೇಳಿತ್ತು. ಹೌದ್ ತಾನೆ? ಅಗ್ನಿಹೋತ್ರ ಪ್ರಕರಣದಲ್ಲಿ ಅದು ಉಪಾಸನಾ ಪ್ರಕರಣ, ಅಗ್ನಿಹೋತ್ರ ಪ್ರಕರಣ ಅದು. ಹಾಗೆ ಅಗ್ನಿಹೋತ್ರ, ಮುಖ್ಯಾಗ್ನಿಹೋತ್ರ ಅದು ಕರ್ಮ. ಈ ಒಂದು ಪ್ರಾಣಾಹುತಿ ಅದು ಕರ್ಮ ಇಲ್ಲ, ಅದು ಏನದು ಭಾವನಾ, ಅದು ಅಷ್ಟೇ ಉಪಾಸನೆ, ವೈಶ್ವಾನರ ಉಪಾಸನೆ. ಹೀಗೆ ಈಗ ನೋಡಿ ಸ್ವಾಮಿ, ಇನ್ನೊಂದು ವಾಕ್ಯ ಇದೆ ಛಾಂದೋಗ್ಯದಲ್ಲಿ, ಮೊಟ್ಟ ಮೊದಲ ವಾಕ್ಯ ಇದೆ, ಓಮಿತ್ಯೇತದ ಅಕ್ಷರ ಮುದ್ಗೀತ ಉಪಾಸಿತ ಅಂತ ಇದೆ. ಅದ್ರಲ್ಲಿ ಅಕ್ಷರವನ್ನು ಉಪಾಸನೆ ಮಾಡಬೇಕು ಅನ್ನತಕ್ಕಂಥ ಓಂ ಅಂತಂದ್ರೆ ಅಕ್ಷರ ಅಂತಿದೆ. ಹೌದಪ್ಪ, ಇದೆ. ಇಲ್ಲಿ ಇಲ್ಲಿ ಆ ಹಿಂದೆ ಹೇಳಿದ ವಾಕ್ಯದಂತೆ ಇಲ್ಲಿ ಇದು ಕರ್ಮಪರವಾದ ವಾಕ್ಯವಲ್ಲವೇ ಅಲ್ಲ. ಈ ಉದ್ಗೀತ ಅದು ಕರ್ಮಪರವಾದ ವಾಕ್ಯವಲ್ಲ. ಅಲ್ಲೇನಾಗಿತ್ತು? ತದ್ಯದ್ಭಕ್ತನ್ ಪ್ರಥಮವಾಗಚ್ಚೇತನವ ಕರ್ಮಪರ ಆಗಿತ್ತು. ಆ ಪ್ರಾಣ ತಗೋಬೇಕು, ಮಾಡಬೇಕು, ಎಲ್ಲ ಕರ್ಮಕ್ಕೆ ಸಂಬಂಧಪಟ್ಟಿದ್ದು. ಇದೇನಿದು? ಉಪಾಸನಾ ಪರವಾದ ವಾಕ್ಯ. ಯಾಕೆ? ಓಮಿತ್ತೇತದಕ್ಷರ ಮುದ್ಗೀತ ಮುಪಾಸೀತ ಅಂತ ಇದೆ. ಹೌದ್ ತಾನೆ? ಉಪಾಸೀತ ಅಂತ ಇಲ್ಲಿದೆ. ಹಾಗಾಗಿ ಈ ನೀವು ಹಿಂದೆ ಯಾವ ಕಾರಣವನ್ನ ಕೊಟ್ಟು ಈ ಒಂದು ವೈಶ್ವಾನರೋಪಾಸನೆಯಲ್ಲಿ ಈ ನಿಯಮ ಏನು ಇಲ್ಲ ಅಂತ ಹೇಳಿದ್ರಲ್ಲ, ಇಲ್ಲಿ ಆ ನಿಯಮ ಹಾಕಿ ನೀವು ಇಲ್ಲೂ ಕೂಡ ಯಾವ ನಿಯಮವೂ ಇಲ್ಲ. ಇಲ್ಲಿ ಓಮಿತ್ಯೇತದಕ್ಷರ ಮುದ್ಗೀತ ಉಪಾಸೀತ ಅನ್ನುವಾಗ ಇಲ್ಲೂ ಕೂಡ ಯಾವ ನಿಯಮವೂ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಅದು ಸರಿಯಲ್ಲ ಸ್ವಾಮಿ. ಅಲ್ಲಪ್ಪ, ಹಿಂದೆ ಹೇಳಿದ್ವಲ್ಲ ನಾವು, ಅದು ಕೂಡ ಉಪಾಸನೆ, ವೈಶ್ವಾನರೋಪಾಸನೆ ಅರ್ಥವಾದ ಕಾರಣ ಕೊಟ್ಟು ನಾವು ಹೇಳಿದ್ವಲ್ಲಪ್ಪ. ಆಯ್ತು, ಹೇಳಿದ್ರಿ. ಆದರೆ ಇಲ್ಲಿ ಆ ಅರ್ಥವಾದ ಅಂತಕ್ಕಂಥದ್ದು ಹೊಂದೋದಿಲ್ಲ. ಹಾಗಾಗಿ ಏನಾಗಿದೆ, ನಿಮಗೆ ಇಲ್ಲಿ ಆ ಕಾರಣ ಕೊಟ್ಟು ಹೇಳೋಕ್ಕಾಗ ಇಲ್ಲಿ ನಿಯಮ ಅಂತಕ್ಕಂಥದ್ದು ಇದ್ದೇ ಇದೆ. ಇದು ಉಪಾಸನಾ ಪರವಾದ ವಾಕ್ಯ. ಇಲ್ಲಿ ನೀವು ಹಿಂದಿನ ನಿಯಮ ಕಾರಣವನ್ನ ತಗೊಂಡು ಇಲ್ಲೂ ಕೂಡ ಇದು ಅನಿಯಮ ಅಂತ ನೀವು ಹೇಳ್ಬಿಟ್ರಿ. ಏನಂತ ನೀವು ಹೇಳ್ಬಿಟ್ರಿ, ಶಂಕರ ಭಗವತ್ಪಾದರಲ್ಲ. ಯಾರು ಹೇಳಿದ್ದು? ತನ್ನಿರ್ಧಾರಣಾ ನಿಯಮ, ತನ್ನಿರ್ಧಾರಣೆ ಅನಿಯಮ ಅಂತ ಸೂತ್ರ ಮಾಡಿಬಿಟ್ರಲ್ಲ ನಿಮ್ಮ ಗುರುಗಳಾದ ಭಗವಾನ್ ಬಾದರಾಯಣರು. ಹೇಗೆ? ಯಾವುದು ವಿಷಯ ವಾಕ್ಯ, ಸಂದರ್ಭ ಏನು, ಮತ್ತೆ ಹಿಂದೆ ಕೊಟ್ಟ ಕಾರಣವನ್ನ ಈಗಲೂ ಕೊಡ್ತೀರಾ? ಹೇತುವನ್ನ ಕೊಟ್ರೆ ಹೊಂದೋದಿಲ್ಲ. ಅಲ್ಲಿಗೆ ನೀವು ನೆನ್ನೆ ಹೇಳಿದ್ದು ಅಲ್ಲಿಗೇನೋ ಆಯ್ತು, ಆದರೆ ಅದು ಒಂದು ಸಿದ್ಧಾಂತ ಅಂತ ಆಗಬೇಕಾದ್ರೆ ಅದು ಎಲ್ಲ ವಿಧದಿಂದಲೂ ಕೂಡ ಅನ್ವಯಿಸಬೇಕು, ಪರಿಪೂರ್ಣವಾಗಿರ್ಬೇಕು. ಹೋಗ್ತಾನೆ ಇಲ್ವಲ್ಲ ಸ್ವಾಮಿ ಅಂತ ಒಂದು ಆಕ್ಷೇಪಣೆಯನ್ನು ಹಾಕ್ಬಿಟ್ಟ. ನೀವು ಮಾಡಿದ್ದು ಸರಿ, ಅಲ್ಲಿ ಸರಿ ಹೋಯ್ತು, ತದ್ಯದ್ಭಕ್ತ ಬಂದಾಗ ಸರಿ ಹೋಯ್ತು. ಆದರೆ ಅದನ್ನ ಇಟ್ಕೊಂಡು ಇಲ್ಲೂ ಕೂಡ ನೀವು ನಿಯಮ ಯಾವುದು ಇಲ್ಲ ಹಾಗೆ ಅಂತ ಹೇಳ್ಬಿಟ್ರೆ ಸರಿ ಹೋಗೋದಿಲ್ಲ. ಇಲ್ಲಿ ನಿಯಮ ಇದ್ದೇ ಇದೆ. ಏನಂತ? ಓಮಿತ್ಯೇತದಕ್ಷರ ಮುದ್ಗೀತ ಉಪಾಸೀತ ಅಂತ ಅನ್ಬೇಕಾದ್ರೆ ಈ ಅಕ್ಷರವನ್ನ ಉದ್ಗೀತ ಎಂಬುದಾಗಿ ಉಪಾಸನೆ ಮಾಡಬೇಕು, ಉದ್ಗೀತವನ್ನ ಅಕ್ಷರ ಅಂತ ಉಪಾಸನೆ ಮಾಡಬೇಕು ಅಂತ ಇವೆಲ್ಲ ನಿಯಮ, ಅದಕ್ಕೆ ನಿಯಮ ಚಾಂದೋಗ್ಯ ಬರುತ್ತಲ್ಲ, ಅವೆಲ್ಲ ನಿಯಮಗಳು ಕೂಡ ಇಲ್ಲಿ ಇದ್ದೇ ಇದೆ. ಹೀಗಾಗಿ ನೀವು ಮಾಡಿದ ಅರ್ಥ ಸರಿ ಇಲ್ಲ ಅಂತ ಹೇಳ್ಬಿಟ್ಟ. ಇದು ಸಂದರ್ಭ, ಆವತ್ತಿನ ಒಂದು ವಾಕ್ಯಾರ್ಥ ನಿರ್ಣಯ. ಅವನು ತನ್ನ ಒಂದು ಅಭಿಪ್ರಾಯವನ್ನ ಇಟ್ಟ. ಇದು ಏನಿದು? ಪೂರ್ವ ಪಕ್ಷ ಇದು. ಈಗ ಪೂರ್ವ ಪಕ್ಷವೆಲ್ಲ ಇದು ಈ ನೆನ್ನೆ ಆಗಿತ್ತು. ಪೂರ್ವ ಪಕ್ಷನ ಆಗಿತ್ತು ಅಂದ್ರೆ ಸ್ವಲ್ಪ ಅದೇನು ಸರಿಯಾಗಿ ತಿಳಿದು ಗೊತ್ತಿಲ್ಲ. ಅದು ಈಗ ನಿಮಗೆ ಅರ್ಥ ಆಯ್ತಲ್ಲ, ಎಲ್ಲ ನಮ್ಗೆ ಅರ್ಥ ಆಯ್ತಿದೆಲ್ಲ. ಸಂದರ್ಭ ಏನು, ಈ ಪೂರ್ವ ಪಕ್ಷ ಏನು ಅಂತ ಅರ್ಥ ಆಯ್ತು. ಪೂರ್ವ ಪಕ್ಷ ಏನು? ಹಿಂದಿನ ನ್ಯಾಯ ನವಿಲಿ ಅನುಸರಿಸಿ ಇದು ಕೂಡ
ಓ ಇಲ್ಲಿ ಯಾವ ನಿಯಮವೂ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಸ್ವಾಮಿ, ಇಲ್ಲಿ ನಿಯಮ ಇದೆ ಅಂತ ಅನ್ನತಕ್ಕಂಥದ್ದು ಪೂರ್ವ ಪಕ್ಷ. ಅದಕ್ಕೆ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ ಭಗವತ್ಪಾದ ಶಂಕರರು. ಅದೇ ಶಾಂತ ಚಿತ್ತರಾಗಿ, ಅಷ್ಟೇ ಶಾಂತಿ. ಯಾವ ಸಂದರ್ಭದಲ್ಲೂ ಕೂಡ ಅವರಿಗೆ ಎಂಥದ್ದೇ ಸಂದರ್ಭ ಆಗಲಿ, ಎಂತಹ ಕಠಿಣವಾದ ಸಂಶಯ ಆಗಲಿ, ಆಕ್ಷೇಪಣೆ ಆಗಲಿ, ಇನ್ನು ಇದನ್ನ ಈ ಒಪ್ಪಿಕೊಳ್ಳದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ ಎಂಬತಕ್ಕಂತಹ ಪೂರ್ವ ಪಕ್ಷ ಬಂದಾಗಲೂ ಕೂಡ ಆಚಾರ್ಯರದು ಒಂದೇ ಮನಸ್ಥಿತಿ. ಯಾವಾಗಲೂ ಕೂಡ ಯಾವುದು? ಸದಾ ಶಾಂತಂ ಕೇವಲಂ ನಿರ್ಗುಣಂಚ. ಬ್ರಹ್ಮನ ಸ್ವರೂಪ ಏನಿದೆ, ಸದಾ ಶಾಂತಂ ಕೇವಲಂ ನಿರ್ಗುಣಂಚ, ಅದೇ ಸ್ವಭಾವೇ ಭಗವತ್ಪಾದ. ಅದೇ ಒಂದು ಧಾಟಿಯಲ್ಲಿ ಶಾಂತರಾಗಿ ಈಗ ಹೇಳ್ತಾ ಇದ್ದಾರೆ. ಟೈಮ್ ಆಗೋಯ್ತು, ಒಂದ್ 2 ಸೆಂಟೆನ್ಸ್ ನೋಡಿ ನಾಳೆ ಇದು ಯಾವ ಪೀಠಿಕೆನೂ ಇರೋದಿಲ್ಲ, ಪೂರ್ತಿಯಾಗಿ ಸಿದ್ಧಾಂತ ಭಾಗವನ್ನೇ ನೋಡೋಣ. ಒಂದ್ 2 ವಾಕ್ಯ ನೋಡ. ಹೀಗೆ ಅದೇ ಒಂದು ಶಾಂತ ಹೃದಯದಿಂದ ಹೇಳ್ತಾ ಇದ್ದಾರೆ. ನೋಡಪ್ಪ, ಏವಂ ಪ್ರಾಪ್ತೆ ಬ್ರೂಮಃ. ಈ ರೀತಿಯಾದ ಪೂರ್ವ ಪಕ್ಷವನ್ನು ನೀನು ತಂದೊಡ್ಡಿದ್ದೀಯೇ. ಪೂರ್ವ ಪಕ್ಷ ನೋಡದಲ್ಲ ಇಲ್ಲಿ, ಅಂದ್ರೆ ಈ ಪೂರ್ವ ಪಕ್ಷದ ತಂದೊಡ್ಡಿದೆಯಲ್ಲ, ಈ ವಿಚಾರದಲ್ಲಿ ನಾವು ಈಗ ಹೇಳುತ್ತೇವೆ. ಏವಂ ಪ್ರಾಪ್ತೆ ಬ್ರೂಮಃ. ಈ ಪೂರ್ವ ಪಕ್ಷವು ಬಂದೊದಗಲಾಗಿ ಈಗ ನಾವು ಹೇಳುತ್ತೇವೆ. ಇದು ಇಲ್ಲಿ ಗ್ರಂಥ ತರ ಏವಂ ಪ್ರಾಪ್ತಿ ಅಂತ ಬರೆದಿದ್ದಾರೆ. ನಾವು ಸುಮ್ಮನೆ ಒಂದು ಕಥಾನಕ ಕಲ್ಪನೆ 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 ಇಲ್ಲ, ಕಲ್ಪನೆ ಎಲ್ಲ ಇರೋದು ನಿಜವಾಗಿ ಶಂಕರ ಭಗವತ್ಪಾದರ ಕಾಲದಲ್ಲಿ ನಡೆದ ವಿಚಾರವೇ ಇಲ್ಲಿ ಬರೆದಿರೋದವರು. ಯಾವ ಕಲ್ಪನೆಯೂ ಇಲ್ಲ. ಆವಾಗಲೂ ಹೀಗೆ ನಡೆದಿತ್ತು, ವಾಕ್ಯಾರ್ಥ ನಿರ್ಣಯ ಆಗಿತ್ತು. ಕಾಲ್ನಡಿಗೆಯಲ್ಲಿ ಹೋದ್ರು, ಸಭೆ ಮಾಡಿದ್ರು, ಅಲ್ಲಿ ನಿರ್ಣಯ ಮಾಡಿದ್ರು. ನೋಡಿ ನಮ್ಮ ಸಿದ್ಧಾಂತ ಇದು ಅಂತ ಪ್ರತಿಷ್ಠಾಪನೆ ಮಾಡಿದ್ರು. ಎಲ್ಲಿ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡಬೇಕೋ ಸನಾತನ, ಅಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಎಲ್ಲಿ ಬ್ರಹ್ಮತತ್ವ ನಿರ್ಣಯವನ್ನ ಮಾಡಬೇಕು ಅಲ್ಲಿ ಅದನ್ನು ಮಾಡಿದ್ರು. 2 ಕೆಲಸಗಳನ್ನು ಮಾಡಿದ್ರು. ಬರೀ ಏನೋ ಬ್ರಹ್ಮತತ್ವ ನಿರ್ಧಾರ ನೋಡ್ರಿ, ಯಾವುದು ಇಲ್ಲ, ಕಂಡಿ ಪ್ರಪಂಚವೂ ಇಲ್ಲ, ಅದು ಇಲ್ಲ, ಅದು ಎಲ್ಲಿ ಹೇಳಿದ್ದಾರೆ? ಎಲ್ಲ ಬರೀ ಒಂದು ಪೂರ್ವಗ್ರಹ ಇಟ್ಕೊಂಡು ಹೇಳ್ತಕ್ಕಂತ ಮಾತು. ಎಲ್ಲ ಅಭಿಮಾನ ಬಿಟ್ಟು ನೋಡಿದ್ರೆ ಆಗ ಗೊತ್ತಾಗತ್ತೆ ಭಗವತ್ಪಾದರ ವ್ಯಕ್ತಿತ್ವ ಎಂಥದ್ದು ಅಂತ ನೋಡೋಣ. ಏವಂ ಪ್ರಾಪ್ತೆ ಬ್ರೂಮಃ ತನ್ನಿರ್ಧಾರಣಾ ನಿಯಮ ಇದೆ. ಈ ಒಂದು ಪೂರ್ವ ಪಕ್ಷವು ಬಂದು ಒದಗಲಾಗಿ ನೋಡಿ, ಈ ಸೂತ್ರ ಇದು ಪ್ರತೀಕೀಕರಣ ಇದು. ತನ್ನಿರ್ಧಾರಣಾ ನಿಯಮ, ತನ್ನಿರ್ಧಾರಣ ಅನಿಯಮ, ತನ್ನಿರ್ಧಾರಣೆ ಅನಿಯಮ. ಆ ನಿರ್ಧಾರದಲ್ಲಿ ಆ ಒಂದು ಕರ್ಮಾಂಗ ವ್ಯಪಾಶ ಹೇಳಿದ್ನಲ್ಲ, ಅದಕ್ಕೆ ಗುಣ ಸಂಬಂಧವಾದನ್ನು ಸಂಬಂಧಿಸ್ಕೊಳ್ಬೇಕು. ಅದರಲ್ಲಿ ಆ ನಿರ್ಧಾರ ಮಾಡುವುದರಲ್ಲಿ ಯಾವ ನಿಯಮವೂ ಇಲ್ಲ. ಇತಿ ಯಾನಿ ಏತಾನಿ ಉದ್ಗೀತಾದಿ ಕರ್ಮ ಗುಣ ಯಾಥಾತ್ಮ್ಯ ನಿರ್ಧಾರಣಾನಿ. ನೋಡಿ, ತನ್ನಿರ್ಧಾರಣೆ ಅಂತಂದ್ರೆ ತಸ್ಯ ನಿರ್ಧಾರಣೆ. ಯಾವುದರ ನಿರ್ಧಾರಣೆ ಅಂತಂದ್ರೆ ನೋಡಿ, ಉದ್ಗೀತಾದಿ ಅಂದ್ರೆ ಉದ್ಗೀತವೇ ಮುಂತಾದ ಈ ಕರ್ಮವನ್ನು ಆಶ್ರಯಿಸಿಕೊಂಡಿರತಕ್ಕಂತಹ ಉಪಾಸನೆಗಳಲ್ಲಿ ಗುಣಯಾಥಾತ್ಮ್ಯ ನಿರ್ಧಾರಣಾನಿ. ಗುಣಗಳನ್ನು ಕೆಲವೊಂದು ಹೇಳಿದ್ದಾರೆ. ಆ ಗುಣಗಳನ್ನ ಒಂದು ಸ್ವರೂಪವನ್ನು ನಿರ್ಧಾರಣೆ ಮಾಡುವಾಗ ಏನ್ ಗುಣ ಹೇಳಿದ್ದಾರೆ ಅಂತಂದ್ರೆ, ಈ ಪ್ರಕೃತ ಈ ಉದ್ಗೀತ ಇದೆಲ್ಲ ವಿದ್ಯೆ ತಗೊಂಡ್ ಬಂದಾಗ ಅಲ್ಲಿ ನೋಡಿ, ರಸತಮಃ, ಆಪ್ತಿ, ಸಮೃದ್ಧಿ, ಮತ್ತೆ ಮುಖ್ಯ ಪ್ರಾಣ, ಆದಿತ್ಯ ಇತ್ಯೇವ ಮಾದೀನಿ. ಇಲ್ಲಿ ದೇವತೆಗಳನ್ನು ಹೇಳಿದ್ದಾರೆ, ಮತ್ತೆ ಗುಣವನ್ನು ಹೇಳಿದ್ದಾರೆ. ಕರ್ಮ ಗುಣ ಎರಡು ಹೇಳಿದ್ದಾರೆ. ಏನೋ ಇಂಥ ಮಾಡಿದವನಿಗೆ ಅವನು ರಸತಮನಾಗುತ್ತಾನೆ, ಆಪ್ತಿ ಎಲ್ಲವೂ ಎಲ್ಲ ಕಾಮಗಳು ಕೂಡ ಸಿದ್ಧಿಯಾಗುತ್ತವೆ, ಮತ್ತೆ ಅವನಿಗೆ ಸಮೃದ್ಧಿಯನ್ನು ಹೊಂದುತ್ತಾನೆ, ಮತ್ತೆ ಮುಖ್ಯ ಪ್ರಾಣ ಆದಿತ್ಯ ಇವುಗಳನ್ನು ತಗೊಂಡಿದ್ದಾರೆ ಇತ್ಯವ. ಇವೆಲ್ಲ ಇದೆಯಲ್ಲ ಗುಣಕರ್ಮಗಳು. ನ ಏತಾನಿ, ಈ ಗುಣಗಳು ಏತಾನಿ ನಿತ್ಯವತ್ ಅಂದ್ರೆ
ನಿಯಮದಂತೆ ನಿಯಮದಂತೆ ಕರ್ಮಸು ಕರ್ಮಗಳಲ್ಲಿ ನ ನಿಯಮ್ಯೇರನ್. ಇದು ನಿತ್ಯ ಎಂಬುದಾಗಿ ಇದನ್ನ ನಿಯಮನ ಮಾಡುವುದಕ್ಕೆ ಆಗುವುದಿಲ್ಲ. ಇವೆಲ್ಲವೂ ಕೂಡ ನಿತ್ಯ ಕಣ್ರಿ, ಸಂಬಂಧವಾಗಲೇಬೇಕು ಎಂಬುದಾಗಿ ನಿಯಮನ ಮಾಡುವುದಕ್ಕಾಗುವುದಿಲ್ಲ. ಹಿಂದಿನ ಅಧಿಕರಣದಲ್ಲೂ ಕೂಡ ಪ್ರಾಣಾಗ್ನಿಹೋತ್ರ ಮಾಡಿದ್ರು, ನಿಯಮನ ಅಂತ ಸಾಧ್ಯವಿಲ್ಲ ಅಂತ. ಇಲ್ಲಿ ಯಾತಕ್ಕೆ ಪೂರ್ವ ಪಕ್ಷಿ ಕೇಳ್ತಾ ಇದ್ದಾನೆ, ನೋಡಿ ಸ್ವಾಮಿ ಅಲ್ಲಿ ನೀವೇ ಅರ್ಥವಾದ ಅಂತ ಏದನ್ನ ಹೇಳಿಬಿಟ್ಟು ನಿರ್ಣಯ ಮಾಡಿದ್ರಿ, ಅಲ್ಲಿ ಅದು ಸರೋಯ್ತು. ಇಲ್ಲಿ ಅದೇ ಸಂದರ್ಭ, ಅದೇ ಅಗ್ನಿಹೋತ್ರ, ಅದೇ ಅಗ್ನಿಹೋತ್ರವಲ್ಲ, ಇಲ್ಲಿ ಉಪಾಸನೆಯ ಪ್ರಕರಣದಲ್ಲಿ ನೀವು ಅದನ್ನು ತಂದು ಆ ಸಿದ್ಧಾಂತನ ಇಲ್ಲೂ ಯಾವ ನಿಯಮ ಇಲ್ಲ ಅಂತ ಹೇಳೋಕ್ ಆಗಲ್ಲ ಅಂತ ಪೂರ್ವ ಪಕ್ಷ ಹೇಳಿದ್ದ. ಅದಕ್ಕೆ ಇಲ್ಲಪ್ಪ, ಅದೇ ನಿಯಮ ಇಲ್ಲೂ ಕೂಡ. ಏನು ನಿಯಮ ಅಂದ್ರೇನು? ಹಿಂದಿನ ಒಂದು ಸೂತ್ರದ ನಿಯಮ, ಯಾವ ನಿಯಮವೂ ಕೂಡ ಇಲ್ಲಿ ಇಲ್ಲ ಅಂತ ಹೇಳಿ ಕರ್ಮಸು ನ ನಿಯಮ್ಯೇರನ್ ಅಂತ ಹೇಳಿ ಇದರ ವಿವರಣೆಯನ್ನ ಇನ್ನು ಮುಂದೆ ಎಲ್ಲ ಕೊಡ್ತಾರೆ. ಕುತಃ ಯಾಕೆ, ತಸ್ಮಾತ್ ಕಾರಣಾತ್ ಇತ್ಯುಕ್ತೆ ತದ್ದೃಷ್ಟೇ. ತದ್ದೃಷ್ಟೇ ಅಂದ್ರೆ ಶ್ರುತಿಷು ತದ್ದೃಷ್ಟೇ. ಶ್ರುತಿ ತದ್ದೃಷ್ಟೇ ಅಂತಂದ್ರೆ ಏನು? ಅದು ಯಾವ ನಿಯಮವೂ ಇಲ್ಲ ಎನ್ನುವುದು ಅಂತ ಅರ್ಥ. ಈ ಗುಣ ಕರ್ಮವನ್ನ ನಿರ್ಧಾರ ಮಾಡುವುದರಲ್ಲಿ ಯಾವ ನಿರ್ಣಯ ನಿಯಮವೂ ಇಲ್ಲ ಅನ್ಬಿಟ್ಟು ತದೃಷ್ಟೆ ತಸ್ಯ ನಿಯಮಸ್ಯ ದೃಷ್ಟೇ ಅಂದ್ರೆ ಅನಿಯಮಸ್ಯ. ಯಾವ ನಿರ್ಧಾರವು ಅನಿಯಮ ತದೃಷ್ಟೆ ಅನಿಯಮ ದೃಷ್ಟೇ ಅಂತ ಅರ್ಥ. ಅನಿಯಮವು ನಮಗೆ ಕಂಡು ಬರುತ್ತಿರುವುದರಿಂದ ಶ್ರುತಿಗಳಲ್ಲಿ ಹೇಳಿದ್ದಾರೆ ಸ್ಪಷ್ಟವಾಗಿ, ಯಾವ ನಿಯಮವೂ ಇಲ್ಲ ಇದರಲ್ಲಿ ಅಂತ. ಓ ಸ್ವಾಮಿ, ಎಲ್ಲಿ ಹೇಗೆ ಹೇಳಿದ್ದಾರೆ? ಇಲ್ಲ ಸ್ವಾಮಿ ನೀವು ಹೇಳಿದ ತಪ್ಪು, ಇಲ್ಲ ಸರಿಯಾಗಿದೆಯಪ್ಪ ಇದು ನೋಡು, ಈ ಕಾರಣದಿಂದ ಎಲ್ಲ ಸಿದ್ಧ ಮಾಡಿ ಮುಂದೆ ಆ ಸಿದ್ಧಾಂತವನ್ನು ಇದರ ವಿವರಣೆಯನ್ನು ಮುಂದೆ ಕೊಡ್ತಾರೆ. ಅದನ್ನ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.